ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಬಿ ಎನ್ ರೋ. ದಿಸ್ ಇಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ ಫ್ರೈಡೇ. ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ನೋಡಿ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡಿ, ಏನೇನು ಅಪ್ಡೇಟ್ಸ್ ಇತ್ತು ಕೂಡ ತೋರಿಸ್ತೀನಿ. ಓಕೆ, ಒಂದು ಸತಿ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಯೂಟ್ಯೂಬಲ್ಲಿ ಇರ್ತದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. 15 ಮಿನಿಟ್ಸ್ ವರೆಗೂ ಟ್ರೇಡ್ ಮಾಡಬೇಡಿ. 15 ನಿಮಿಷಕ್ಕೆ ಕ್ಲೋಸ್ ಆಗಲಿ, ಯಾಕಂದರೆ ಇದು ಸಪೋರ್ಟ್ ಲೆವೆಲ್ ಹತ್ರ ಇದೆ. ಇದ್ರ ಕೆಳಗಡೆ 15 ಮಿನಿಟ್ಸ್ ಕ್ಲೋಸ್ ಆಗಿದೆ ಅಂದರೆ ರೀಟ್ರೆಸ್ ಮಾಡಿ ಲೋ ಬ್ರೇಕ್ ಆಗ್ಬೋದು. ಅವಾಗ ಪಿ ಕೇಳಿಸ್ಕೊಂಡ್ರಲ್ವಾ, ಇದನ್ನೇ ಕಟ್ ಮಾಡಿ ತಮ್ಲೆಂಗೆ ಹಾಕೋದು. ಓಕೆ, ಇನ್ನೂ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಮಾಡ್ಬೋದು ನಿಮ್ಮ ಅನಾಲಿಸಿಸ್ ಪ್ರಕಾರ. ಓಕೆ, ಇಲ್ಲ 15 ಮಿನಿಟ್ಸ್ ಕ್ಯಾಂಡಲ್ ಗ್ರೀನ್ ಕಲರ್ ಲೈನ್ ಮೇಲೆ ಬಂದು ಕ್ಲೋಸ್ ಆಗಿದೆ ಅಂದರೆ ಅದರ ಹೈ ಕ್ರಾಸ್ ಆಗುವಾಗ ಬೈ ಮಾಡ್ಬೋದು ಸಿ ಕಡೆ. ಅದು ಕೂಡ ನಿಮ್ಮ ಅನಾಲಿಸಿಸ್ ಪ್ರಕಾರ ಇದೆ, ಯಾವುದೇ ರೀತಿ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ಅದಕ್ಕೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಫಸ್ಟ್ 15 ಮಿನಿಟ್ಸ್ ಏನು ಟ್ರೇಡ್ ಮಾಡಬೇಡಿ. ಓಕೆ, ಇದು ಬ್ಯಾಂಕ್ ನಿಫ್ಟಿ ಕೇಳಿಸ್ಕೊಂಡ್ರಲ್ವ. ಫಸ್ಟ್ 15 ಮಿನಿಟ್ಸ್ ಏನು ಟ್ರೇಡ್ ಮಾಡಬೇಡಿ. 15 ಮಿನಿಟ್ಸ್ ಕ್ಯಾಂಡಲ್ ಈ ಲೆವೆಲ್ಸ್ ಚೇಂಜ್ ಮಾಡಿದ್ದೀನಿ ನೆನ್ನೆ, ಇದು ನಾಳೆವು ಇಷ್ಟೊತ್ತವರೆಗೂ ಪ್ಲೇ ಆಗಿರೋ ಲೆವೆಲ್ಸ್ ಇರ್ತವೆ, ನೋಡ್ಕೊಳ್ಳಿ. ಫಸ್ಟ್ 15 ಮಿನಿಟ್ಸ್ ಏನು ಟ್ರೇಡ್ ಮಾಡಿ ನೋಡ್ಕೊಳ್ಳಿ. 15 ಮಿನಿಟ್ಸ್ ಲೋ ಕ್ರಾಸ್ ಆದರೆ ರೀಟ್ರೆಸ್ ಮಾಡಿ ಕ್ರಾಸ್ ಆಗುವಾಗ ಪಿ ಇ ಕಡೆ ಬೈ ಮಾಡ್ಕೊಳ್ಳಿ. ಆರ್ ಹೈ ಕ್ರಾಸ್ ಆದರೆ ಸಿ ಇ ಕಡೆ ಮಾಡ್ಕೊಳ್ಳಿ. 15 ನಿಮಿಷವರೆಗೂ ವೆಯ್ಟ್ ಮಾಡಿ ಅಂತ ಹೇಳಿದ್ದೆ. ಇದ್ರ 15 ನಿಮಿಷ ಕ್ಯಾಂಡಲ್ ಇದು ಲೋ ಬ್ರೇಕ್ ಆಯಿತು, ರೀಟ್ರೆಸ್ ಮಾಡ್ತು, ಫಾಲ್ 920ಗೆ ತಗೊಂಡಿದ್ವಿ, 1700 ಹೋಗಿದೆ, 1700ವರೆಗೂ ಹೋಗಿದೆ. ಆಲ್ಮೋಸ್ಟ್ 800 ಪಾಯಿಂಟ್ಸ್ ಪ್ರಾಫಿಟ್. ಓಕೆ, ಈ ಮೂಮೆಂಟ್ ಪೂರ್ತಿ ಅರ್ಥ ಆಯ್ತಾ? ಇಲ್ಲಿಂದ ಎಂಟ್ರಿ, ಈ ಮೂಮೆಂಟ್ ಪೂರ್ತಿ ಕ್ಯಾಪ್ಚರ್ಡ್. ಅನಾಲಿಸಿಸ್ ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ ನೋಡ್ಕೊಳ್ಳಿ. ಓಕೆ, ಇದು ಬ್ಯಾಂಕ್ ನಿಫ್ಟಿಲಿ ವರ್ಕ್ ಆಗಿರೋ ವಿಧಾನ. ನಿಫ್ಟಿ ಇಲ್ಲಿ ಸಪೋರ್ಟ್ ಇತ್ತು, ಎಕ್ಸಾಕ್ಟ್ ಇಲ್ಲಿ ಸಪೋರ್ಟ್ ಇತ್ತು. ನೀವು ಬೇಕಾದ್ರೆ ಪ್ಲೇ ಮಾಡೋದು, ಲೆವೆಲ್ ಚೇಂಜ್ ಮಾಡಿದ್ದೀನಿ ನಾನು. ಈಗ ನಮ್ಮ ಸಪೋರ್ಟ್ ಬ್ರೇಕ್ ಆಗಬೇಕಂದ್ರೆ ಸ್ಟ್ರಾಂಗ್ ಕ್ಯಾಂಡಲ್ ಬರಬೇಕು. ಸಪೋರ್ಟ್ ಬ್ರೇಕ್ ಆಗಿದ್ರೆ ಏನಾಗುತ್ತೆ ಅನ್ನೋದು ನೀವು ಕಾಮೆಂಟ್ ಮಾಡಿ. ಈ ಕ್ಯಾಂಡಲ್ ಲೋ ಎಂಟ್ರಿ ಇದೆ, ಈ ಮೂಮೆಂಟ್ ಪೂರ್ತಿ ಕ್ಯಾಪ್ಚರ್ಡ್. ಓಕೆ, ಇದು ನಿಫ್ಟಿ. ಓಕೆ, ಈಗ ನಾಳೆ ಏನು ಮಾಡಬೇಕು? ನಾಳೆ ನಾವು ಮೊನ್ನೆ ನಿಫ್ಟಿಯಲ್ಲಿ ಕೂಡ ಹೇಳಿದ್ವಿ 2 ಡೇಸ್ ಬ್ಯಾಕ್, ನೀವು ಹೋಗಿ ಚೆಕ್ ಮಾಡ್ಕೊಳ್ಬೇಕಾದ್ರೆ ಈ ಮೂಮೆಂಟಮ್ ನೋಡಿ ಎಲ್ಲರೂ ಬೈ ಅಂತಾರೆ. ನಾಳೆ ಸೈಡ್ ವೇಸ್ಟ್ ಡೌನ್ ಟ್ರೆಂಡ್ ಇರುತ್ತೆ, ನಾವು ಬೈ ಮಾಡಲ್ಲ ಅಂತ ಹೇಳಿದ್ವಿ. ಹೋಗಿ ಚೆಕ್ ಮಾಡ್ಕೊಳ್ಳಿ, ವಿಡಿಯೋ ಇರ್ತದೆ ಯೂಟ್ಯೂಬಲ್ಲಿ. ಈಗ ಇದು ನೋಡ್ಕೊಳ್ಳಿ, ಸೈಡ್ ವೇಸ್ಟ್ ಡೌನ್ ಟ್ರೆಂಡ್ ಬಂದಿದೆಯಾ ಇಲ್ಲ ಅಂತ. ಓಕೆ, ಈಗ ಬ್ಯಾಂಕ್ ನಿಫ್ಟಿ ಇದನ್ನು ನೋಡಿ ಎಲ್ಲರೂ ಸೆಲ್ಲಿಂಗ್ ಅಂತಾರೆ. ನಾನು ಈ ಗ್ರೀನ್ ಕಲರ್ ಕ್ಯಾಂಡಲ್, ಈ ಗ್ರೀನ್ ಕಲರ್ ಲೈನ್ ಕ್ರಾಸ್ ಆದರೆ ಬೈಯಿಂಗ್ ಸೈಡ್ ಪ್ಲಾನ್ ಮಾಡ್ತೀನಿ. ದಿಸ್ ಈಸ್ ಮೈ ವ್ಯೂ ಓನ್ಲಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ನಾಳೆ ನಾನು ಫೇಲ್ ಕೂಡ ಆಗ್ಬೋದು. ಫೇಲ್ ಆದರೆ ಮಾರ್ಕೆಟ್ಗೆ ಎಸ್ ಎಲ್ ಕೊಡೋಕ್ಕೆ ಐ ಆಮ್ ರೆಡಿ. ಓಕೆ, ಎಜುಕೇಷನಲ್ ಪರ್ಪಸ್ ಆಗಿ ಮಾತ್ರ ತಗೊಳ್ಳಿ, ಇದನ್ನು ಕಾಪಿ ಮಾಡೋಕ್ಕೆ ಹೋಗಬೇಡಿ. ನಾನು ಇದನ್ನು ಕ್ರಾಸ್ ಆದರೆ ಬೈ ಮಾಡ್ತೀನಿ, ಕಂಪ್ಲೀಟ್ ಸಿ ಕಡೆನೇ ಇರ್ತೀನಿ. ಸೆಲ್ ಮಾಡಬೇಕಂದ್ರೆ ಈ ಮೇಜರ್ ಸಪೋರ್ಟ್ ಬ್ರೇಕ್ ಆಗಬೇಕು. ಇದು ಬ್ರೇಕ್ ಆದರೆ ಮಾತ್ರ ಸೆಲ್ಲಿಂಗ್ ಕಡೆ ಲೈವಲ್ಲಿ ಯೋಚನೆ ಮಾಡೋಣ. ಅಲ್ಲಿವರೆಗೂ ಬೈಯಿಂಗ್ ಸೈಡೇ ಪ್ಲಾನ್ ಮಾಡ್ತೀನಿ ನಾನು. ಇವಾಗ ಫಾಲ್ ಆಗಿದೆಯಲ್ಲ ಸರ್, ನಾಳೆನೂ ಕಂಟಿನ್ಯೂ ಆಗ್ಬೋದಾ? ಎಲ್ಲ ಲೆವೆಲ್ಸು ಬ್ರೇಕ್ ಮಾಡ್ಕೊಂಡು ಬಂದ್ಬಿಡ್ತು. ಓಕೆ, ಬಂದರೂ ಪರವಾಗಿಲ್ಲ. ನಾಳೆ ಬೈಯಿಂಗ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಸೆಲ್ಲಿಂಗ್ ಆಗಲ್ಲ. ಓಕೆ, ಇದು ನನ್ನ ವ್ಯೂ. ನನ್ನ ಪರವಾಗಿ ಮಾರ್ಕೆಟ್ ಬಂದಿರೋದ್ರೂ ಪರವಾಗಿಲ್ಲ, ಮಾರ್ಕೆಟ್ ಬಂತು ಕಂಟಿನ್ಯೂ ಆಗೋಕ್ಕೆ ಚಾನ್ಸಸ್ ಕಡಿಮೆ. ಅರ್ಥ ಆಯ್ತಾ? ಇದು ಬ್ಯಾಂಕ್ ನಿಫ್ಟಿ ತುಂಬ ಸಿಂಪಲ್ ನೋಡ್ಕೊಳ್ಳಿ. ಫ್ಲಾಟ್ ಓಪನ್ ಆಗಲಿ, ಗ್ಯಾಪ್ ಡೌನ್ ಓಪನ್ ಆಗಲಿ, ಎಲ್ಲರೂ ಓಪನ್ ಆಗಲಿ, ಕರೆಕ್ಷನ್ ಬರಬೇಕು. ಕರೆಕ್ಷನ್ ಬಂದರೆ ಇದನ್ನು ಬೈ ಇನ್ ಡಿಪ್ ಅಂತಾರೆ. ಡಿಪ್ ಆದರೆ ಮಾತ್ರ ಬೈ ಮಾಡ್ತೀವಿ. ನಿಫ್ಟಿ ಈ ಸೆಂಟ್ರಲ್ ಟ್ರೇಡ್ ಆಗ್ತಾ ಇದೆ ಅಂದರೆ ವೆಯ್ಟ್ ಮಾಡ್ತೀನಿ, ಡಿಪ್ ಆದರೆ ಬೈ ಮಾಡ್ತೀನಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಕರೆಕ್ಷನ್ ಬರೆದಿರೋ ಮಾರ್ಕೆಟ್ ಇಲ್ಲೇ ಸಸ್ಟೈನ್ ಆಗ್ತಾ ಇದೆ ಅಂದರೆ ನಾನು ವೆಯ್ಟ್ ಮಾಡ್ತೀನಿ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಮಾತ್ರ ಯೂಸ್ ಮಾಡಿಕೊಂಡು ಸಪೋರ್ಟ್ ತಗೊಂಡಿದೆ ಅಂದರೆ ಇಲ್ಲಿಂದ ನಾನು ಬೈಯಿಂಗ್ ಪ್ಲಾನ್ ಮಾಡ್ಕೊಡ್ತೀನಿ. ಓಕೆ, ಬೈ ಆ್ಯಂಡ್ ಡಿಪ್ ಈ ಪ್ಲೇಸಲ್ಲೇ ಬೈ ಮಾಡ್ತೀನಿ. ಓಕೆ, ಯಾವುದೇ ರೀತಿಯ ಸೆಲ್ಲಿಂಗ್ ಪ್ಲಾನ್ ಅಂತೂ ಇಲ್ಲ ನಿಫ್ಟಿಯಲ್ಲಿ ಕೂಡ, ಈ ಲೆವೆಲ್ ಬ್ರೇಕ್ ಆಗೋವರೆಗೂ. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ಎರಡೂ ಲೆವೆಲ್ಸ್ ಓನ್ಲಿ ಎಜುಕೇಷನಲ್ ಪರ್ಪಸ್. ಓಕೆ, ಇದನ್ನು ಕಾಪಿ ಮಾಡ್ಕೊಂಡು ಬೈ ಸೆಲ್ ಮಾಡಿಕೊಂಡು ಲಾಸ್ ಪ್ರಾಫಿಟ್ ಬಂದರೆ ನಮ್ಗೆ ಸಂಬಂಧ ಇಲ್ಲ. ಓಕೆ, ಫಸ್ಟ್ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಇತ್ತಂದರೆ ಈ ಕ್ಯಾಂಡಲ್ ಲೋ ಇಲ್ಲಿ ಪಿ ಕಡೆ ಬೈ ಮಾಡ್ಬೋದು ಅಂತ ಚಾರ್ಟ್ ಹಾಕಿ ಬರ್ಕೊಟ್ಟಿದ್ವಿ. ಇದು ಯಾರು ಕ್ಯಾಪ್ಚರ್ ಮಾಡಿದ್ರೆ ಇಲ್ಲ ಅಂತ ನೀವೇ ಹೇಳಬೇಕು. ವಿತ್ ಚಾರ್ಟ್ ಪೋಸ್ಟ್ ಮಾಡಿದ್ದೀರಿ ಟೆಲಿಗ್ರಾಮಲ್ಲಿ, ಬೆಳಿಗ್ಗೆನೆ 9:25ಕ್ಕೆ ಪೋಸ್ಟ್ ಮಾಡಿದ್ದೆ. ಟೆಲಿಗ್ರಾಮಲ್ಲಿ ಇರೋರು ಗೊತ್ತಿರುತ್ತೆ. ಓಕೆ, ಹೊಸಬ್ರು ಯಾರಾದ್ರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ. ಈ ಥರ ಏನಾದರೂ ಅಪ್ಡೇಟ್ಸ್ ಇದ್ದರೆ
ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀವಿ, ಅದ್ರ ಲಿಂಕ್ ಅಲ್ಲಿರುತ್ತೆ. ಓಕೆ, ಆರ್ ಎನಿ ಎನ್ಕ್ವೈರೀಸ್ ಇಲ್ಲೊಂದು ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕ್ಲಿಯರ್ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ. ಬಾಯ್.